ಉತ್ತರ ಕನ್ನಡದಲ್ಲಿ ಮಳೆಯ ಅವಾಂತರ ಮುಂದುವರಿತಾ ಇದೆ. ಇನ್ನು 4 ದಿನ ಮಳೆ ಇರೋದ್ರಿಂದಾಗಿ ಮತ್ತಷ್ಟು ಸಮಸ್ಯೆಗಳು. ಉತ್ತರ ಕನ್ನಡದಲ್ಲಿ ವರುಣನ ಅಬ್ಬರ ಮುಂದುವರಿತಾ ಇದೆ. ಮಳೆಯ ಆರ್ಭಟಕ್ಕೆ ದೇವಿಮನೆ ಘಟ್ಟದಲ್ಲಿ ಈಗ ಮತ್ತೆ ಗುಡ್ಡ ಕುಸಿತ ಆಗಿದೆ. ಕುಮಟಾ ಶಿರಸಿ ಸಂಪರ್ಕ ಕಲ್ಪಿಸುವಂತ ಹೆದ್ದಾರಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ರಾತ್ರಿ 2:30 ಸಮಯದಲ್ಲಿ ಭಾರಿ ಪ್ರಮಾಣದಲ್ಲಿ ಈ ರೀತಿಯ ಒಂದು ಘಟನೆ ಆಗಿದೆ. ಅಂದರೆ ಗುಡ್ಡ ಕುಸಿತ ಆಗಿದೆ. ನಿನ್ನೆ ಅಷ್ಟೇ ಇದೇ ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿ ಸಾಕಷ್ಟು ಸಮಸ್ಯೆಗಳು ಅವಾಂತರಗಳು ಎದುರಾಗಿತ್ತು. ಸೊ ಈಗ ಮತ್ತೆ ಅದೇ ರೀತಿಯ ಘಟನೆ. ಸೊ ಗುಡ್ಡ ಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ವಾಹನ ಸಂಚಾರವನ್ನು ಬಂದ್ ಮಾಡಲಾಗಿದೆ. ದೇವಿಮನೆ ಘಟ್ಟದಲ್ಲಿ ಪದೇ ಪದೇ ಈ ರೀತಿಯ ಗುಡ್ಡ ಕುಸಿತ ಆಗ್ತಾನೇ ಇದೆ. ನೋಡಿ, ಉತ್ತರ ಕನ್ನಡದಲ್ಲಿ ವರುಣನ ಅಬ್ಬರದಿಂದಾಗಿ ಆಗ್ತಾ ಇರುವಂಥ ಸಮಸ್ಯೆಗಳು. ಅದೃಷ್ಟವಶಾತ್ ಈ ಘಟನೆ ಆದಾಗ ಅಲ್ಲಿ ಯಾರೂ ಇರಲಿಲ್ಲ, ಅಂದರೆ ವಾಹನ ಸವಾರರು ಯಾರೂ ಇರಲಿಲ್ಲ. ಅಲ್ಲಿ ಮಳೆಯ ಆರ್ಭಟಕ್ಕೆ ದೇವಿಮನೆ ಘಟ್ಟ ಇದೆಯಲ್ಲ, ಆ ಗುಡ್ಡ ಕುಸಿತ ಈ ರೀತಿ ಸಮಸ್ಯೆಯನ್ನು ಮಾಡಿಕೊಡ್ತಾ ಇದೆ. ಪಕ್ಕದಲ್ಲೇ ರೋಡ್ ಇದೆ, ಅದನ್ನು ಅಂಟ್ಕೊಂಡೇ ಇರುವಂಥ ರೋಡ್ ಅದು. ಸೊ ಇನ್ನಾದರೂ ಎಚ್ಚೆತ್ಕೊಳ್ಬೇಕಾಗತ್ತೆ. ರೋಡ್ ಪಕ್ಕದಲ್ಲಿ ಗುಡ್ಡ ಆದರೆ ಅದಕ್ಕೆ ಏನಾದರೂ ಗುಡ್ಡ ಬೀಳುವಂಥ ಹಂತದಲ್ಲಿದ್ದರೆ ಅದಕ್ಕೆ ತಡೆಗೋಡೆ ಏನಾದರೂ ನಿರ್ಮಾಣ ಆಗಬೇಕಾ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಇಲ್ವಾ ಅಂತಂದರೆ ಮಳೆಗಾಲದ ಸಂದರ್ಭದಲ್ಲಿ ಒಂದು 3 ರಿಂದ 4 ತಿಂಗಳ ಕಾಲ ಆ ರಸ್ತೆನ ಬಂದ್ ಮಾಡೋದೇ ಬೆಟ್ರ್ ಅಂತ ಅನಿಸುತ್ತೆ. ಪದೇ ಪದೇ ಆ ಭಾಗದಲ್ಲಿ ಆಗ್ತಾ ಇರುವಂಥ ಘಟನೆ. ಮಧ್ಯರಾತ್ರಿ ಆಗಿರೋದು, ಡೇ ಟೈಮ್ ಇದ್ದರೆ ಬೇರೆನೇ ಆಗ್ತಾ ಇತ್ತು ಕತೆ ಅದು.